ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಹೋದ ಇವನು? ಒಂದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದವನು ಇನ್ನೂ ಬರಲಿಲ್ಲ. ನಾನೇನಾದರೂ ಜಾಸ್ತಿ ಮಾತಾಡಿದೆ ಅಂತ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ನಾ? ಇವ್ರು ಬಿಟ್ಟಿದ್ರು ಹಾಗೆ ಹೋಗ್ಬಿಡ್ತಾನೆ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡ್ತೀನಿ. ವಿಶ್ವ ಇದನ್ ತರೋದಕ್ಕೆ ಹೋಗಿದ್ದ? ಅಯ್ಯೋ ಸಾರಿ ಕಣೋ, ನಾನು ಏನೇನೋ ಅನ್ಕೊಂಡ್ಬಿಟ್ಟೆ. ಈ ಗಿಫ್ಟ್ನ ನನಗೋಸ್ಕರ ತಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೆಲ್ಲ ಏನು ಸೀನಿಲ್ಲ. ಇದು ನಿನಗೋಸ್ಕರ ತಂದಿದ್ದಲ್ಲ, ಜಯಂತ್ ಅವ್ರ ವೈಫ್ಗೋಸ್ಕರ ತಂದಿದ್ದು. ಇದನ್ನ ಅವ್ರಿಗೆ ಕೊಟ್ಬಾ ಹೋಗು. ಕಾಫಿ ಕಣೋ ನೀನು. ನಿನ್ ಜೊತೆ ಇಷ್ಟು ದಿವಸದಿಂದ ಇದ್ದೀನಿ, ನನ್ಗೆ ಒಂದು ಗಿಫ್ಟ್ ಆದ್ರೂ ಕೊಟ್ಟಿದ್ಯಾ? ಅವ್ರಿಗೇನೋ ಕೊಡೋದು ಅಂಥದ್ದೇನು ಕನ್ಸರ್ನ್ ನಿಂಗೆ? ತನು, ಅವ್ರ ಮನೆಗೆ ಬಂದಿದ್ದೀವಿ, ಒಂದು ಖುಷಿಯಾದ ವಿಚಾರ ಹೇಳಿದ್ದಾರೆ. ಬರಿಗೈಯಲ್ಲಿ ವಿಶ್ ಮಾಡಿ ಹೋದ್ರೆ ಚೆನ್ನಾಗಿರಲ್ಲ ಅನಿಸ್ತು. ಅದಕ್ಕೆ ನೀನು ಇಲ್ಲಿ ಕೂರಿಸಿ ನಾನು ಹೋಗಿ ತೊಗೊಂಬಂದಿದ್ದು. ಗಿಫ್ಟ್ ತರೋದಕ್ಕೆ ಹೋಗ್ತಿದ್ಯಾ ಅಂದ್ರೆ ನಾನು ಬರಲ್ಲ ಅಂತ ಹೇಳ್ತಿದ್ನೇನೋ? ನಾನು ಬರ್ತಿದ್ದೆ ನಿನ್ ಜೊತೆ. ಅವಾಗ ಈ ಗಿಫ್ಟ್ ಜೊತೆಗೆ ನಿನಗೂ ಒಂದು ಡಜನ್ ಗಿಫ್ಟ್ ತಗೋಬೇಕಾಗಿತ್ತು. ಅದೆಲ್ಲ ಬೇಡ ಅಂತಾನೆ ನಿನ್ನ ಇಲ್ಲಿ ಬಿಟ್ಟು ಹೋಗಿ ಇದನ್ನ ತಂದಿದ್ದು. ಸರಿ, ಇದನ್ನ ಕೊಟ್ಬಾ ಹೋಗು. ನಾನೇ ಕೊಡ್ಲಿ? ನೀನ್ ಗಿಫ್ಟ್ ತಂದಿರೋದು, ನೀನೇ ಹೋಗಿ ಕೊಟ್ಬಾ. ತನು, ಇವಾಗ ನಾನು ಹೇಳಿದ್ ಮಾಡ್ತೀಯ ಇಲ್ವಾ? ಲೋ, ನೀನು ಬಂದ್ರೆ ನಾನು ಬರ್ತೀನಿ ನಿನ್ ಜೊತೆಗೆ. ಬೇಡ ಬಿಡು, ಇದನ್ನ ಮನೆಯಿಂದ ಇವ್ರು ಕೊರಿಯರ್ ಮಾಡಬೇಕು. ಅಯ್ಯೋ ರಾಮ, ನಾನೇ ಕೊಟ್ಬಿಡ್ತೀನಿ. ಚಾನು ಚೆನ್ನಾಗಿರ್ಬೇಕು. ಚಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಎವ್ರಿಥಿಂಗ್ ಆಲ್ ರೈಟ್? ಎಸ್ ಸರ್, ನಿಮ್ಮ ವೈಫಿಗೆ ಇದೊಂದು ಸಣ್ಣ ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ, ನೀವೇ ಅವ್ರಿಗೆ ಇದನ್ನು ತಲುಪಿಸಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಅವ್ರು ಮಲಗಿದಾರಲ್ಲ, ಇಫ್ ಯು ಡೋಂಟ್ ಮೈಂಡ್ ನೀವೇ ಕೊಟ್ಟಿದ್ದು ಅಂತ ಹೇಳಿ ನಾನು ಅವ್ರಿಗೆ ತಲುಪಿಸ್ತೀನಿ. ಇಸ್ ಇಟ್ ಓಕೆ? ಓಕೆ, ಇಟ್ಸ್ ಫೈನ್. ಅವ್ರನ್ನ ಕೇಳಿದೆ ಅಂತ ಹೇಳಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವೆಲ್ಕಮ್. ಓಕೆ ಓಕೆ ಸರ್, ಬಾಯ್. ನಮಸ್ತೆ. ಗಿಫ್ಟ್ ಕೊಟ್ಟಾಯ್ತು, ಹೊರಡೋಣವಾ? ಸರಿ, ಬಾ ಹೋಗೋಣ. ಅರೆ ಅರೆ, ಚಿನ್ನು ಮರಿ, ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಿ? ನಾನು ಮಲ್ಕೊಂಡು ಎಷ್ಟೊತ್ತಾಯ್ತು, ಆಗ್ಲೇ ಕತ್ಲಾಗ ಹೋಗಿದೆ. ನೀನು ನಾನು ಎಬ್ಬಿಸ್ಬೇಕಲ್ವಾ? ಎಬ್ಸೋಣ ಅಂತಾನೆ ಇದ್ದೆ, ಆದರೆ ನೀವು ಮಲ್ಕೊಂಡಾಗ ಎಷ್ಟು ಮುದ್ದು ಮುದ್ದಾಗ ಮಲಗಿರ್ತೀರಿ ಗೊತ್ತಾ? ಹೌದು, ಈಗ ನೀವು ಎದ್ದು ಮಾಡೋ ಕೆಲಸನಾದ್ರೂ ಏನಿದೆ, ಅದಕ್ಕೆ ಸಂತೋಷವಾಗಿ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಚಿನ್ನು ಮರಿ, ನೀವು ನಿದ್ದೆ ಮಾಡೋವಾಗ ಸೇಮ್ ಪುಟ್ಟ ಮಗು ಥರ ನಿದ್ದೆ ಮಾಡ್ತಿರ್ತೀರಿ. ನಿಜವಾಗೂ ನಿಮ್ಮೊಳಗೆ ಇನ್ನೊಂದು ಮಗು ಇದೆ ಅಂತ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಏನ್ ಗೊತ್ತಾ, ನಿಮ್ಗೊಂದು ಸೀಕ್ರೆಟ್ ಹೇಳ. ಏನು? ಬನ್ನಿ, ನಿಜವಾಗ್ಲೂ ಮಗು ಇದೆ. ಚಿನ್ನಮರಿ ನೋಡಿ, ನೀವು ಹೀಗೆ ನಗ್ನಗ್ತಾ ಇದ್ರೆ ಸಾಕು. ನೀವ್ ನಗ್ನಗ್ತಾ ಇದ್ರೆ ನಾನು ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ. ಸರಿ ಸರಿ ಸರಿ. ಯಾವ್ದ್ರಿ ಬೊಂಬೆ? ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಅವ್ರು ಕೊಟ್ಟೋದ್ರು. ಅಯ್ಯೋ, ಎಷ್ಟು ಕ್ಯೂಟ್ ಆಗಿದೆ.
ಕ್ಯೂಟು ಯಾವ ಗೆಸ್ಟ್ ಬಂದಿದ್ರು ರೀ? ಅದೇ ನಾವು ಜಮೀನ್ ತಗೊಂಡಿದ್ದೀವಲ್ಲ ನರಸಿಂಹ ಅವರು ಅಂತ, ಅವ್ರ ಮಗ ಸೊಸೆ ಬಂದಿದ್ರು. ಹೌದಾ? ಹಾಗಿದ್ರೆ ಅವಾಗಾದ್ರೂ ನಾನು ಎಪ್ಸೋದ್ ತಾನೆ, ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡಿದ್ರೆ ನಂಗೂ ಖುಷಿ ಆಗಿರೋದು. ಎಬ್ಬಿಸ್ಬೇಕು ಅಂತಾನೆ ಇದ್ದೆ ಅಂತ ಹೇಳಿದ್ನಲ್ಲ, ನೀವು ಕ್ಯೂಟ್ ನಿದ್ದೆ ಮಾಡ್ತಿದ್ರೆ ಎಬ್ಸಕ್ಕೆ ಹಿಂಗೆ ಮನ್ಸು ಬರುತ್ತೆ ಹೇಳಿ, ಅದಕ್ಕೆ ಸುಮ್ಮನೆ ಆದ್ರೆ. ಆದ್ರೂ ನಿಮ್ ಹತ್ರ ಈ ತರದೊಂದು ಬೊಂಬೆ ಕೊಡ್ಸ್ಕೋಬೇಕು ಅಂತ ನಂಗೆ ಅನ್ಸ್ತಾ ಇತ್ತು. ನೋಡಿದ್ರೆ ಅವರೇ ತಂದು ಕೊಟ್ಬಿಟ್ಟಿದ್ದಾರೆ. ನೋಡಿ, ಅವ್ರಿಗೆ ನಿಮ್ಮ ಮನಸ್ಸು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಆಯ್ತು. ಏನೇ ಹೇಳಿ, ಹೆಣ್ಣಿನ ಮನ್ಸು ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು. ಆಮೇಲೆ ಇದು ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಥ್ಯಾಂಕ್ಸ್ ಎಲ್ಲ ಹೇಳೋರಂತೆ, ಮೊದಲು ನೀವೆದ್ದು ಫ್ರೆಶ್ ಅಪ್ ಆಗಿ ಬೇಗ ಹೊಟ್ಟೆಗೆ ಏನಾದ್ರು ಊಟ ಮಾಡಿ ಆಮೇಲೆ ಫೋನ್ ಮಾಡಿ ಥ್ಯಾಂಕ್ ಯು ಹೇಳೋರಂತೆ. ಓಕೆ ರೀ, ಸ್ವಲ್ಪ ತಿಂಗಳಾದ್ಮೇಲೆ ನಮ್ಮನೆಗೂ ಇಂತೇ ಒಂದು ಪುಟ್ಟು ಗುಂಡು ಪಾಪ ಬರುತ್ತೆ. ಆಗ ಆ ಪಾಪು ಜೊತೆನೂ ಆಟಾಡೋರಂತೆ. ಈಗ ಬನ್ನಿ, ಮೊದಲು ಆರೋಗ್ಯ. ಮಗು ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ, ಭಯ ಪಡೋದೇನಿಲ್ಲ. ನೀವು ಇವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ಅಯ್ಯೋ ಡಾಕ್ಟರ್, ನೀವು ಅದನ್ನು ಹೇಳಬೇಕಾಗೇ ಇಲ್ಲ. ನಮ್ಮ ಮನೇಲಿ ಇವರೇ ನನಗೆ ಡಾಕ್ಟರು. ನಂಗೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ, ಎಲ್ಲ ಅವರೇ ಮಾಡ್ತಿದ್ದಾರೆ. ಇಂಥ ಗಂಡನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರಿ ಜಾನ್ವಿ ಅವರೇ. ನಾನು ಎಷ್ಟೋ ಪೇಷಂಟ್ಸ್ನ ನೋಡಿದ್ದೀನಿ, ಹೆಂಡ್ತಿನ ಹಾಸ್ಪಿಟಲ್ ಕರ್ಕೊಂಬರೋದಕ್ಕೇನೆ ತುಂಬ ಕಷ್ಟಪಡ್ತಾರೆ, ಬರೋದೇ ಇಲ್ಲ. ಅಂಥ ಜನಗಳ ಮಧ್ಯ ಇಂಥ ಗಂಡನ ಪಡೆಯೋದಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ. ಅದೃಷ್ಟ ಮಾಡಿರೋದು ಅವರಲ್ಲ ಡಾಕ್ಟರ್, ನಾನು. ಇವ್ರನ್ನ ಹೆಂಡತಿಯಾಗಿ ಪಡೆದಿದ್ದೀನಲ್ಲ, ಈಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ಲ. ಸೊ ಐ ಡೂ ದ್ಯಾಟ್. ಗಂಡ ಹೆಂಡತಿ ಮಧ್ಯ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ತುಂಬ ಒಳ್ಳೆಯದೇ. ಖಂಡಿತ ನಾವು ಹೀಗೆ ಇರ್ತೀವಿ. ಬೈ ದ ವೇ, ಬೇರೆ ಏನಾದರೂ ಟೆಸ್ಟ್ ಪೆಂಡಿಂಗ್ ಇದೆಯಾ ಅಥವಾ ನಾವು ಹೊರಡ್ಬೋದಾ ಅಂತ? ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ, ಸೊ ದಟ್ ಪ್ರಿಸ್ಕ್ರಿಪ್ಷನ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಓಕೆ, ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಜಾನ್ವಿ ಅವರೇ, ನೀವು ತುಂಬ ವೀಕ್ ಇದ್ದೀರಾ. ಈ ಟೈಮಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾನು ಐರನ್ ಟ್ಯಾಬ್ಲೆಟ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕರೆಕ್ಟಾಗಿ ತಗೊಳ್ಳಿ, ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಈ ಟೈಮಲ್ಲಿ ನೀವು ತುಂಬ ಯೋಚನೆ ಮಾಡ್ತಿರಬಾರ್ದು. ಹಾಗೇನಾದರೂ ಮಾಡಿದ್ರೆ ಅದು ಮಗು ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಊಟ ಮಾಡಬೇಕು, ಜೊತೆಗೆ ಜಾಸ್ತಿ ಹಣ್ಣುಗಳು ತಿನ್ನಿ, ತರಕಾರಿ ಸೊಪ್ಪು ಎಲ್ಲ ಸೇರಿಸ್ಕೊಡ್ತೀನಿ. ಓಕೆನಾ? ಅದನ್ನು ನಾನು ಟೇಕ್ ಕೇರ್ ಮಾಡ್ತೀನಿ ಡಾಕ್ಟರ್. ಅಯ್ಯೋ, ಮಾಡ್ತೀನಿ ಅಂದ್ರೆ ಏನು? ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ಡಾಕ್ಟರ್. ನಮ್ಮ ಮನೆಯಲ್ಲಿ ಹಣ್ಣು ತರಕಾರಿಗಳದ್ದು ಒಂದು ದೊಡ್ಡ ಸ್ಟಾಕೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.